ನನ್ನ ಹೆಸರು ವೀರಕಪುತ್ರ ಶ್ರೀನಿವಾಸ್ ಅಂತೇಳಿ. ವೀರಲೋಕ ಪುಸ್ತಕ ಸಂತೆಯ ಸಂಸ್ಥಾಪಕ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಲೋಕದ ಒಂದು ವಿಶೇಷವಾದಂತಹ ಘಟನೆಯಾಗಿ ಪುಸ್ತಕ ಸಂತೆ ದಾಖಲಾಗಿದೆ. 2024 ಫೆಬ್ರವರಿಯಲ್ಲಿ ಉಗ್ರಪ್ಪ ಅವರ ಮನೆ ಪಕ್ಕದಲ್ಲಿ ಅವರ ಒಂದು ಕನಸಿನ ಪಾರ್ಕ್ ಇದೆ. ಅದನ್ನು ಆ ಭಾಗದ ಜನ ಪ್ರೀತಿಯಿಂದ ಉಗ್ರಪ್ಪ ಪಾರ್ಕ್ ಅಂತಲೇ ಕರೀತಾರೆ. ಅಲ್ಲಿ ಹೀಗೆ ಇಲ್ಲೊಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ನನ್ನನ್ನು ಕರೆದಾಗ ಅಲ್ಲಿ ಹೋಗಿ ಪುಸ್ತಕ ಸಂತೆಯ ವಿಷಯ ಹೇಳಿದಾಗ ಮೊದಲು ಅವರು ಅದಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಎಷ್ಟು ಅದ್ಧೂರಿಯಾಗಿ ಆಚರಿಸಲ್ಪಡ್ತು ಅಂದರೆ, ಕನ್ನಡದ ಪುಸ್ತಕಗಳಿಗೆ ಓದುಗರಿಲ್ಲ ಅನ್ನುವಂತಹ ವಿಷಯವನ್ನು ಸಾರಾಸಗಟಾಗಿ ಸುಳ್ಳು ಮಾಡಿದ್ದು ಆ ಒಂದು ಪುಸ್ತಕ ಸಂತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬಂದಿದ್ದರು. ಇಡೀ ಕಾರ್ಯಕ್ರಮದ ಬೆನ್ನೆಲುಬಾಗಿ ಇವರೇ ನಿಂತು ಆ ಪಗೋಡ, ಆ ಟೆಂಟು ಅದೆಲ್ಲ ಕ್ಲೀನ್ ಮಾಡ್ತಾ ಎಷ್ಟು ಚಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಂದರೆ, ಅದು ಇನ್ನೊಂದು ಸಲ ಇನ್ನೊಬ್ಬ ರಾಜಕಾರಣಿ ಆ ರೀತಿ ಮಾಡಲ್ಲ ಅನ್ನೋ ರೀತಿಯಲ್ಲಿ ಅದು ಆಯೋಜಿಸಲ್ಪಟ್ಟಿತ್ತು. ಅದಾದ ನಂತರದಲ್ಲಿ ಅದರ ಇನ್ಸ್ಪಿರೇಷನಲ್ಲಿ 2ನೇ ಸಂತೆ ನಾವು ಜಯನಗರದ ಶಾಲಿನಿ ಗ್ರೌಂಡಲ್ಲಿ ಮಾಡಿದ್ವಿ. ಅದು ಇದುವರೆಗೂ ಇತಿಹಾಸದಲ್ಲಿ ಎಂದು ಕೇಳರಿಯದಂತಹ ಸಂತೆ. ಸುಮಾರು ಒಂದು 2 ಲಕ್ಷ ಓದುಗರು ಬಂದು 3 ಕೋಟಿಯಷ್ಟು ಪುಸ್ತಕ ಮಾರಾಟವಾಗಿತ್ತು. ಕೆಲವು ಪ್ರಕಾಶಕರು ಸರ್ಕಾರದಿಂದ ಅನುದಾನಗಳು ವಿಳಂಬ ಆಗ್ತಿದ್ದಾವೆ, ಆದ್ದರಿಂದ ಇನ್ನು ಪ್ರಕಾಶನ ನಡೆಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ಹೊತ್ತಲ್ಲಿ ಆ ಪುಸ್ತಕ ಸಂತೆ ಅವರಿಗೆಲ್ಲ ಜೀವವಾಯು ಆಯಿತು. ಅನೇಕ ಪ್ರಕಾಶಕರು ಇನ್ನೊಂದು ವರ್ಷಕ್ಕೆ ಬೇಕಾದಷ್ಟು ಚೈತನ್ಯ ನಮಗೆ ಸಿಕ್ತು ಅಂತ ಹೇಳಿದರು. ಆ ಅದ್ಭುತ ಯಶಸ್ಸನ್ನು ಕಂಡ ಪುಸ್ತಕ ಸಂತೆ ಈಗ 3ನೇ ಆವೃತ್ತಿಯಲ್ಲಿ ನಾವು ಇವತ್ತು ಕೂತಿದ್ದೇವೆ. ಈ 3ನೇ ಆವೃತ್ತಿ ಇದೇ ನವೆಂಬರ್ 14, 15, 16 ಜಯನಗರದ ಅದೇ ಚಂದ್ರಗುಪ್ತ ಮೌರ್ಯ ಅಂದರೆ ಬ್ರಾಕೆಟಲ್ಲಿ ಶಾಲಿನಿ ಗ್ರೌಂಡ್ ಅಂತ ಅದಕ್ಕೆ ಹೆಸರು, ಅಲ್ಲಿ ಆಯೋಜಿಸಲ್ಪಟ್ಟಿದೆ. ಈ ಸಲ ಮೊದಲ 2 ಸಂತೆಗಳಿಗಿಂತ ಬಹಳ ದೊಡ್ಡವಾಗಿ ಮತ್ತು ಅದರ ದುಪ್ಪಟ್ಟು ಪ್ರಮಾಣದಲ್ಲಿ ನಾವು ಈ ಸಂತೆಯನ್ನು ಆಯೋಜಿಸಿದ್ದೇವೆ. ಇದಕ್ಕೆ ಸುಮಾರು 250ಕ್ಕೂ ಹೆಚ್ಚು ಲೇಖಕರು ನೇರವಾಗಿ ಭಾಗಿಯಾಗ್ತಿದ್ದಾರೆ. ಒಂದು ಓಲೆ ವಿಭಾಗ ಅಂತ ಇದೆ, ಓದುಗ ಮತ್ತು ಲೇಖಕ ಅಂತ ಹೇಳಿ. ಆ ವಿಭಾಗದಲ್ಲಿ ಲೇಖಕರು ಮತ್ತು ಓದುಗರು ಇಂಟ್ರಾಕ್ಷನ್ ಮಾಡ್ತಿದ್ದಾರೆ. ಅನೇಕ ಓದುಗರಿಗೆ ನಾವು ಓದ್ತಾ ಇರುವಂಥ ಲೇಖಕನ ಯಾವಾಗ ಭೇಟಿ ಮಾಡಬೇಕು ಅಂತ ಗೊತ್ತಿಲ್ಲ. ಅಂತಹ ಲೇಖಕರನ್ನು ಓದುಗರಲ್ಲಿ ಭೇಟಿ ಮಾಡ್ತಿದ್ದಾರೆ. ಮತ್ತು ಅನೇಕ ಲೇಖಕರಿಗೆ ನಮ್ಮ ಓದುಗ ಯಾರು ಅನ್ನುವಂತಹ ಪರಿಚಯವೇ ಇರಲ್ಲ. ಅವರನ್ನು ನೇರ ಮುಖಾಮುಖಿಯಾಗಿ ಅವರ ಸಾಹಿತ್ಯದ ಚರ್ಚೆ ಆಗುವಂಥದ್ದು ಇದೆಲ್ಲವೂ ಕೂಡ ಅಲ್ಲಿ ನಡೆಯುತ್ತೆ. ಅದಕ್ಕೆ ಓಲೆ ವಿಭಾಗದಲ್ಲಿ ಸುಮಾರು ಒಂದು 250ಕ್ಕೂ ಹೆಚ್ಚು ಓಲೆ ವಿಭಾಗ, ಸಂವಾದ ಮತ್ತು ಪುಸ್ತಕ ಬಿಡುಗಡೆ ಸೇರಿದಂತೆ ಅಷ್ಟು ಜನ ಲೇಖಕರು ಭಾಗವಹಿಸ್ತಿರೋದು ಮೊದಲನೇದು. 2ನೇದಾಗಿ ಈ ಪುಸ್ತಕ ಸಂತೆಯಲ್ಲಿ ಮಕ್ಕಳನ್ನು, ಬೆಂಗಳೂರಿನ ಅಷ್ಟು ಶಾಲಾ ಕಾಲೇಜುಗಳ ಮಕ್ಕಳನ್ನು ನಾವು ಒಳಗೊಳ್ತಾ ಇದ್ದೀವಿ. ಒಂದು 5-6 ಸಾವಿರ ಜನ ಮಕ್ಕಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಆ ಮಕ್ಕಳಿಗೋಸ್ಕರ ನಾವು ಅನೇಕ ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ. ಅದರಲ್ಲಿ ಒಂದು ಆ್ಯಕ್ಟಿವಿಟಿ ಮೂಲಕ ಕನ್ನಡವನ್ನು ಕಲಿಸುವಂಥದ್ದು. 40 ವರ್ಷ ಮೇಲ್ಪಟ್ಟು ಕನ್ನಡಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಓದ್ತೀವಿ, ಬರಿತೀವಿ, ಮಾತನಾಡ್ತೀವಿ. ಆದರೆ ಈಗಿನ ಜನ್ರೇಷನ್ ಏನಿದೆ, ಜನ್ಜಿ ಮತ್ತು ಆಲ್ಫಾ ಜನ್ರೇಷನ್ಸ್ ಏನಿದಾವಲ್ಲ, ಅವೆಲ್ಲಕ್ಕೂ ಕೂಡ ಓದುವುದು ಮತ್ತು ಬರೆಯೋದು ಕಷ್ಟವಾಗ್ತಿದೆ, ಮಾತನಾಡ್ಲಿಕ್ಕೆ ಕಷ್ಟ ಆಗ್ತಿಲ್ಲ. ಸೊ ಅವರಿಗೆ ನಾವು ಈ ಕನ್ನಡದ ಬಗೆಗೆ ಆಸಕ್ತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಸಂತೆ ಅವರನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಲಾ ಕಾಲೇಜುಗಳು ಸ್ಪಂದಿಸಿದ್ದಾವೆ. ಒಂದು 5-6 ಸಾವಿರ ಮಕ್ಕಳು ಬರ್ತಿದ್ದಾವೆ. ಅವರಿಗೆ ಚಟುವಟಿಕೆಗಳ ಮೂಲಕ ಅವರನ್ನು ಒಳಗೊಳ್ಳುವ ಪ್ರಕ್ರಿಯೆಯನ್ನು, ಕನ್ನಡ ಸಾಹಿತ್ಯದ ಅಗಾಧತೆಯನ್ನು ಮತ್ತು ಶ್ರೀಮಂತಿಕೆಯನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಸಂತೆಯಲ್ಲಿ ಅವತ್ತು ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ಯಕ್ಷಗಾನ ಕಾರ್ಯಕ್ರಮ ಇದೆ. ಜೊತೆಗೆ MD ಪಲ್ಲವಿ ಅವರ ಸುಗಮ ಸಂಗೀತ ಇದೆ. ರಾಮಾಯಣ ದರ್ಶನಂ ನಾಟಕದ ಒಂದು ಭಾಗವನ್ನು ನಾಟಕವಾಗಿ ಮಾಡ್ತಿದ್ದೀವಿ. ಜೊತೆಗೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಉಗ್ರಪ್ಪ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ಕೊನೆ ತನಕ ಇರ್ತಿದ್ದಾರೆ. ಮತ್ತು ನನ್ನ ಪಕ್ಕದಲ್ಲಿರುವಂಥವರು S ದಿವಾಕರ್ ಅವರು, ಖ್ಯಾತ ಕಥೆಗಾರರು, ನಮ್ಮ DVG ಮಂಕುತಿಮ್ಮನ ಕಗ್ಗ ಆದ ಅವರ ಮೊಮ್ಮಗ ಅವರು. ಸೊ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತು ಈ ಪುಸ್ತಕ ಸಂತೆಯ ಒಂದು ಬೌದ್ಧಿಕ ವ್ಯಕ್ತಿಯಾಗಿ ನಮ್ಮ ಜೊತೆಯಲ್ಲಿ ಅವರಿದ್ದಾರೆ. ಇಡೀ ಸಂತೆಯ ಜವಾಬ್ದಾರಿ ಅವರು ನೋಡ್ಕೊಂಡಿದ್ದಾರೆ. ಸೊ ಈಗ ಅದರ ಆಚೆಗೆ ನಾವು ಒಂದು 100 ಪ್ರಕಾಶಕರು ನೋಂದಾಯಿಸ್ಕೊಂಡಿದ್ರು. ಅದರಲ್ಲಿ ನಾವು ಒಂದು 70 ಪ್ರಕಾಶಕರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಜೊತೆಗೆ ಅಲ್ಲಿ ಆಹಾರ ಮೇಳ ಇರುತ್ತೆ, ಆರೋಗ್ಯ ಮೇಳ ಇರುತ್ತೆ, ಜೊತೆಗೆ ತಾರಾ ಮೇಳ ಕೂಡ. ಸಿನಿಮಾದವರು ಕೂಡ ಸುಮಾರು ಜನ, ಸೃಜನ್ ಲೋಕೇಶ್ ಅವರು ಬರ್ತಿದ್ದಾರೆ, ನೀನಾಜಮ್ ಸತೀಶ್ ಅವರು ಬರ್ತಿದ್ದಾರೆ, ಡಾರ್ಲಿಂಗ್ ಕೃಷ್ಣ ಅವರು ಬರ್ತಿದ್ದಾರೆ.
ಸಿಂಪಲ್ ಸುನಿ ಅವರು ಬರ್ತಿದ್ದಾರೆ. ಇನ್ನೊಂದಷ್ಟು ಜನ ಬರ್ತೀವಿ ಅಂತ ಹೇಳಿದ್ದಾರೆ. ಕನ್ಫರ್ಮ್ ಆದಮೇಲೆ ಅದನ್ನು ಕೂಡ ನಿಮ್ಗೆ ತಿಳಿಸ್ತೀವಿ. ಅದೊಂದು ಬರ್ತಿದೆ. ಜೊತೆಗೆ ಹೀಗೆ ಆಹಾರ ಮೇಳ, ತಾರಾ ಮೇಳ, ಮಕ್ಕಳ ಮೇಳ, ಸಂಗೀತ ಸಂತೆ, ಹೀಗೆ ಅನೇಕ ಭಾಗದಲ್ಲಿ ನಾವು ಏನನ್ನ ಕರೆ ಕೊಡ್ತಿದೀವಿ ಅಂದ್ರೆ, ಮಕ್ಕಳನ್ನ ನೀವು ಊರಿಗೆ, ಟೂರಿಗೆ, ಫಾರಿನ್‌ಗೆ, ಸಿನಿಮಾಗೆ, ಪಾರ್ಕ್‌ಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ್ದಾದ್ರು ಒಂದ್ ದಿವಸ ಪುಸ್ತಕ ಸಂತೆಗೆ ಕರ್ಕೊಂಡು ಹೋಗಿದ್ದೀರಾ? ಪುಸ್ತಕ ಮಳಿಗೆಗೆ ಕರ್ಕೊಂಡು ಹೋಗಿದ್ದೀರಾ? ಇಲ್ಲ ಅಂತಂದ್ರೆ ಈಗ ಕರ್ಕೊ ಬನ್ನಿ. ಅದು ಒಂದು ಕರೆ ಕೊಡ್ತಾ ಇದೀವಿ. ಎರಡನೇದು, ಈ ಒಂದು ವೀಕೆಂಡಲ್ಲಿ ನೀವು ಹೋಗುವ ಮಾಲ್ ಅದು ಪುಸ್ತಕ ಸಂತೆಯೇ ಆಗಿರ್ಲಿ ಅನ್ನುವಂಥದ್ದು ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ನಾವು ಮಾಲ್‌ಗಳಿಗೆ ಹೋಗುವಂಥದ್ದು ಸರ್ವೇ ಸಹಜ ಆಗಿದೆ. ಈಗ ಈ ಮಾಲ್ ಇಲ್ಲಿ ಏನಿಲ್ಲ ಅಂತಂದ್ರೆ ಎಲ್ಲವೂ ಇದೆ ನಿಮ್ಗೆ. ಶಾಪಿಂಗಿಂದ ಹಿಡ್ಕೊಂಡು ಫ್ಲೀ ಮಾರ್ಕೆಟ್ ಅಷ್ಟು ಚೆನ್ನಾಗಿ ಮಾಡಿದೀವಿ. ಜೊತೆಗೆ ಸಂತೆ ಇದೆ, ಲೇಖಕರಿದ್ದಾರೆ, ಸೆಲೆಬ್ರಿಟಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಒಂಥರ 360 ಡಿಗ್ರಿಯಲ್ಲಿ ನೋಡಿದ್ರು ಕೂಡನು ಎಲ್ಲವನ್ನು ಒಳಗೊಂಡಂತ ಒಂದು ಅಪರೂಪದ ಸಂತೆ. ಅದಕ್ಕೆ ಎಲ್ರೂ ವಿಟ್ನೆಸ್ ಆಗ್ಬೇಕು. ಅದಕ್ಕೆ ಅದರಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನನ್ನ ಮನವಿ. ಆ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಒಳಗೊಳ್ತಾ ಇದೀವಿ. ಈಗ ಈ ಸಂತೆಯ ಕೆಲವು ವಿಚಾರಗಳನ್ನ ಉಗ್ರಪ್ಪ ಸರ್ ಅವರು ಮತ್ತು ಅವರು ಈ ಸಂತೆಯ ಮುಖ್ಯವಾಗಿ ಪ್ರತಿ ಸಂತೆಯಲ್ಲೂ ಕೂಡ ಅವ್ರು ಇರಬೇಕು ಅಂತ ನಾನು ಆಶಿಸ್ತೇನೆ. ಹಾಗೆ ಮೊದಲ 2 ಸಂತೆಯಲ್ಲೂ ಕೂಡ ಅವ್ರ ಜೊತೆಗಿದ್ರು. 2ನೇ ಸಂತೆಯಲ್ಲಂತೂ ಕೂಡ ಜಯನಗರದಲ್ಲಿ ಅವರೇ ಉದ್ಘಾಟನೆಯ ವೇದಿಕೆಯಲ್ಲಿದ್ರು. ಈಗ 3ನೇ ಸಂತೆಗೂ ಜೊತೆಗೆ ಬಂದಿದ್ದಾರೆ. ಅವರು ಮಾತುಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.